ಅದು ರಕ್ತ ಚೆಲ್ಲದೆ ಕೊಲೆ ಮಾಡ್ತದೆ. ಉದಾರ ಹೃದಯ, ಕರುಣೆ ತುಂಬಿದ ಮಾತು, ಸೇವೆ ಹಾಗೂ ಸಹಾನುಭೂತಿಯ ಜೀವನವು ಮಾನವೀಯತೆಯನ್ನು ನವೀಕರಿಸುತ್ತದೆ. ಪ್ರತಿ ಮನುಷ್ಯ ತನ್ನ ಆರೋಗ್ಯ ಅಥವಾ ಅನಾರೋಗ್ಯದ ಲೇಖಕನಾಗಿದ್ದಾನೆ. ಸುಳ್ಳನ್ನು ತ್ಯಜಿಸುವುದು ಆರೋಗ್ಯಕರವಾಗಿದೆ. ಜೀವನವನ್ನು ಪ್ರೀತಿಸುವ ಮನುಷ್ಯ ವಿಷವನ್ನು ನಿರ್ಲಕ್ಷಿಸುವಂತೆ ನೀವು ಕೆಟ್ಟ ಕೆಲಸಗಳನ್ನು ನಿರ್ಲಕ್ಷಿಸಿ. ಕೋಪವನ್ನ ಹಿಡಿದಿಟ್ಕೊಳ್ಳೋದು ಒಂಥರ ನಾವು ವಿಷ ಕುಡಿದು ಬೇರೆಯವರು ಸಾಯಲಿ ಅಂತ ನಿರೀಕ್ಷೆ ಮಾಡುವಂತಾಗಿದೆ. ನೀವು ಯೋಚಿಸಿದಂತೆ ನೀವಾಗ್ತೀರಿ. ನೀವು ಅಂದುಕೊಂಡಿದ್ದನ್ನು ಆಕರ್ಷಿಸುತ್ತೀರಿ. ನೀವು ಕಲ್ಪಿಸಿದ್ದನ್ನು ರಚಿಸ್ತೀರಿ. ಭೂತಕಾಲದಲ್ಲಿ ವಾಸಿಸಬೇಡಿ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ಮನಸ್ಸನ್ನು ಪ್ರಸ್ತುತ ಕ್ಷಣದ ಬಗ್ಗೆ ಕೇಂದ್ರೀಕರಿಸಿ. ಸದ್ಯಕ್ಕೆ ನಿಮ್ಮ ಬಳಿಯಲ್ಲಿರುವುದನ್ನು ಗೌರವಿಸಲು ನೀವು ವಿಫಲರಾದರೆ ಸಂತೋಷ ಎಂದಿಗೂ ನಿಮ್ಮ ಬಳಿ ಬರೋದಿಲ್ಲ. ಪ್ರತಿದಿನ ಬೆಳಗ್ಗೆ ನಾವು ಮತ್ತೆ ಜನಿಸ್ತೇವೆ. ಇಂದು ನಾವು ಏನು ಮಾಡ್ತೇವೆ ಎಂಬುದು ಮುಖ್ಯವಾಗ್ತದೆ. ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡಲು ನಿಮ್ಮ ಮನಸ್ಸಿಗೆ ತರಬೇತಿ ನೀಡಿ. ನೀವು ಯಾರಿಗಾದರೂ ದೀಪವನ್ನು ಬೆಳಗಿಸಿದ್ರೆ ಅದು ನಿಮ್ಮ ದಾರಿಯನ್ನು ಸಹ ಬೆಳಗಿಸ್ತದೆ.